ಹೇ ಗೈಸ್, ಒಂದು ಎಪಿಸೋಡಲ್ಲಿ ಹೀರೋಯಿನ್ ಅಡುಗೆ ಎಲ್ಲ ಮಾಡಿಬಿಟ್ಟು ಊಜುಗೆ ಊಟ ಮಾಡಿಸ್ತಿರ್ತಾಳೆ. ಆದರೂ ಅವನು ಅದನ್ನು ತಿಂದೇನೆ ಕೆಳಗಡೆ ಉಗಿತಿರ್ತಾನೆ. ಅದೇ ಟೈಮ್ಗೆ ಹೀರೋಯಿನ್ ಅವ್ರ ಫ್ರೆಂಡ್ ಒಳಗಡೆ ಬರ್ತಾಳೆ. ಹೀರೋಯಿನ್ ಹೋಗ್ಬಿಟ್ಟು ಅವಳನ್ನ ಹಗ್ ಮಾಡ್ಕೊಳ್ತಾಳೆ. ಅಲ್ಲಿಗೆ ಒಂದು ಎಪಿಸೋಡ್ ಮುಗ್ದಿರುತ್ತೆ. ಈ ಎಪಿಸೋಡ್ ನೋಡೋದಕ್ಕಿಂತ ಮುಂಚೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆವಾಗಲೇ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರೋದು. ಅವ್ರ ಫ್ರೆಂಡ್ ಏನೇ ಮನೆ ಹೀಗೈತೆ ಅಂದಾಗ, ಅಯ್ಯೋ ಪೇರೆಂಟ್ ಅನ್ನೋದು ಅದಷ್ಟು ಈಸಿ ಅಲ್ವಲ್ಲ ಅಂತ ಹೇಳ್ತಿರ್ತಾಳೆ. ಸರಿ, ಅವ್ರ ಫ್ರೆಂಡ್ ಅಂತಾಳೆ, ನಿನಗೆ ಏನು ಹೆಲ್ಪ್ ಬೇಕಾದರೂ ಹೇಳು, ನಾನು ನಿನಗೆ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಹೀರೋಯಿನ್ ಹಾಗಿದ್ರೆ ನೀನು ಅಂತ ಹೇಳ್ತಾಳೆ. ನೋಡಿದ್ರೆ ಅವಳದು ಕೈ ಫ್ರ್ಯಾಕ್ಚರ್ ಆಗಿದೆಯಲ್ಲ, ಅದರಿಂದ ಅವಳಿಗೆ ಸ್ನಾನ ಮಾಡ್ಕೊಳಕ್ಕಾಗಲ್ಲ. ಅವ್ರ ಫ್ರೆಂಡ್ ಹೆಲ್ಪ್ನ ಕೇಳ್ತಾಳೆ. ಅದೇ ಟೈಮ್ಗೆ ಊಜುನು ಅವನು ಸ್ನಾನ ಮಾಡ್ಕೊಳ್ತಿರ್ತಾನೆ ಕ್ಯೂಟಾಗಿ. ಅವ್ರ ಫ್ರೆಂಡ್ ಇಂಟರ್ವ್ಯೂಗೆ ಹೇಗೆ ಪ್ರಿಪೇರ್ ಆಗಿದೆಯಾ ಅಂದಾಗ ಹೀರೋಯಿನ್ ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಿಪೇರ್ ಆಗಿದ್ದೀನಿ. ಆದರೆ ನಾನು ಇಂಟರ್ವ್ಯೂಗೆ ಹೋಗ್ಬೇಕಾದಾಗ ಊಜುನ ಯಾರು ನೋಡ್ಕೊಳ್ತಾರೆ ಅದೇ ನನಗೆ ಕಾಡ್ತೈತೆ ಅಂತ ಹೇಳ್ತಾಳೆ. ಆಗ ಹೀರೋಯಿನ್ ಫ್ರೆಂಡ್, ನೀನೆಂತಕ್ಕೆ ಅಷ್ಟೊಂದು ಚಿಂತೆ ಪಡ್ತೀಯ, ನಾನಿದ್ದೀನಲ್ಲ, ನಾನು ನೋಡ್ಕೊಳ್ತೀನಿ ಆಯಿತಾ ಅಂತ ಹೇಳ್ತಾಳೆ. ಈ ಕಡೆ ಊಜು ಅಂತೂ ನೀರಲ್ಲಿ ಆಟಾಡ್ತಿರ್ತಾನೆ. ಆ ನೀರೆಲ್ಲ ಹಾಗೆ ಹೀರೋಯಿನ್ ಮುಖದ ಮೇಲೆ ಎರಚಿಬಿಡುತ್ತೆ. ಆ ಟೈಮ್ಗೆ ಬೇರೆ ಅವನಿಗೆ ಎರಡಕ್ಕೆ ಅರ್ಜೆಂಟ್ ಆಗಿಬಿಟ್ಟಿರುತ್ತೇನೋ. ಹೀರೋಯಿನ್ ಅಂತಾಳೆ, ಅಯ್ಯೋ ತಡ್ಕೊಳಪ್ಪ, ಆ ಜಾಗದ ಸೂಕ್ತವಾದ ಜಾಗ ಅಲ್ಲ, ಇರು ನಾನು ಬರ್ತೀನಂತ ಹೇಳಿದ್ರು ಅವನ ಕೈಗೆ ಆಗೋದೇ ಇಲ್ಲ. ಅವನಲ್ಲೇ ಎರಡಕ್ಕೆ ಹೋಗ್ಬಿಡ್ತಾನೆ. ಹಾಗೆ ಹೀರೋಯಿನ್ ಮತ್ತು ಹೀರೋಯಿನ್ ಫ್ರೆಂಡ್ ಅವರು ಎಲ್ಲನೂ ಅದನ್ನು ಕ್ಲೀನ್ ಮಾಡಿಬಿಟ್ಟು ಬಂದ್ಬಿಟ್ಟು ಇವಾಗ ಸುಸ್ತಾಗಿ ಕೂತ್ಕೊಳ್ತಾರೆ. ಅಯ್ಯೋ ಅಪ್ಪ, ನನ್ನ ಕೈಗಾಗಲ್ಲ ಅಂತ. ನೋಡಿದ್ರೆ ಅವನು ಆರಾಮಾಗಿ ಕ್ಯೂಟಾಗಿ ಮಲಗಿರ್ತಾನೆ. ಆಗ ಹೀರೋಯಿನ್ ಫ್ರೆಂಡ್ ಕೇಳ್ತಾಳೆ, ನಿನಗೆ ಓಕೆನಾ, ನೀನು ಇದನ್ನು ಮ್ಯಾನೇಜ್ ಮಾಡ್ತೀಯ ಅಂದಾಗ ಹೀರೋಯಿನ್ ಊದಿನ ನೋಡ್ಬಿಟ್ಟು, ನಾನೆಲ್ಲನೂ ಮ್ಯಾನೇಜ್ ಮಾಡ್ಕೊಳ್ತೀನಿ, ನನ್ನ ಕೈಗೆ ಆಗುತ್ತೆ, ನನ್ನ ಕೈ ಸ್ವಲ್ಪ ಸರಿ ಹೋಗ್ಬಿಟ್ರೆ ಸಾಕು ಅಂದಾಗ ಹೀರೋಯಿನ್ ಫ್ರೆಂಡ್, ಆಯಿತು ಹೀರೋ ಕಾಲ್ ಮಾಡಿದ್ನೋ ಇಲ್ವಾ ನಿನಗೆ ಅಂತ ಕೇಳ್ತಾಳೆ. ಆಗ ಹೀರೋಯಿನ್, ಇಲ್ಲ ಅವನೇನೂ ಕಾಲ್ ಮಾಡಿಲ್ಲ, ಅವನು ಇಲ್ಲದೇ ನಾನು ಊಜು ಜೊತೆಗೆ ಹ್ಯಾಪಿಯಾಗೇ ಇದ್ದೀನಿ, ಚೆನ್ನಾಗೇ ಇದ್ದೀನಿ, ಅವನ ಸಹವಾಸನೂ ಬೇಡ, ಅವನು ಹೇಗಾದರೂ ಇರಲಿ, ಚೆನ್ನಾಗೇ ಇರಲಿ ಅಂತ ಹೇಳ್ತಿರ್ತಾಳೆ. ಈ ಕಡೆ ಹೀರೋನ ತೋರಿಸ್ತಾರೆ. ಹೀರೋ ಒಂದು ಅಪಾರ್ಟ್ಮೆಂಟ್ ಇಸ್ಕೊಂಡಿರ್ತಾನಲ್ವ, ಅದನ್ನು ಅವನು ಈ ರೀತಿ ಮಾಡಬೇಕಂತ ಅಲ್ಲಿರೋ ಮೇಸ್ತ್ರಿಗೆ ಹೇಳ್ತಿರ್ತಾನೆ. ಈ ರೀತಿ ಮನೆ ಕಟ್ಟಬೇಕು ಅಂದಾಗ ಅವ್ರು, ಇಲ್ಲಪ್ಪ ಇದೇನು ಅಷ್ಟೊಂದು ಈಸಿಯಾದ ಕೆಲಸ ಅಲ್ಲ, ಇದಕ್ಕೆ ಜಾಸ್ತಿ ದಿನ ಆಗುತ್ತೆ, ಹಾಗೆ ಹೀಗೆಲ್ಲ ಹೇಳ್ತಾರೆ. ಹೀರೋ, ಪರವಾಗಿಲ್ಲ, ಅದಕ್ಕೆ ನಾನು ನಿಮ್ಮನ್ನು ಇಷ್ಟೊಂದು ಎಕ್ಸ್ಪರ್ಟ್ ಆಗಿರೋ ನಿಮ್ಮನ್ನು ನಾನು ಕೆಲಸಕ್ಕೆ ತಗೊಂಡಿರೋದು, ಹೇಗಾದರೂ ಮಾಡಿ ಇದನ್ನು ಮಾಡಿಕೊಡಿ ಅಂದಾಗ ಅವರು ಈ ಥರ ಎಲ್ಲ ಕಟ್ಟಿದ್ರೆ ಏನೇನು ಅಪಾಯ ಆಗುತ್ತೆ ಎಲ್ಲನೂ ಹೇಳ್ತಿರ್ತಾರೆ. ಹೀರೋ, ಆಯಿತು ನೀವು ಮಾಡಿಕೊಡಿ ಅಂತಲೂ ಹೇಳ್ತಾರೆ. ಈ ಕಡೆ BS ಫುಡ್ ಕಂಪನಿ ಐತಲ್ಲ, ಆ ಕಂಪ್ನಿಯಲ್ಲಿ ತೋರಿಸ್ತಾರೆ. ಒಬ್ಬರು ಬಂದುಬಿಟ್ಟು ಹಾಗೆ ಪ್ರೊಫೆಷ್ನಲ್ ಆಗಿ ತರಕಾರಿನೆಲ್ಲ ಚೆನ್ನಾಗಿ ಕುಯ್ತಿರ್ತಾರೆ. ಅಲ್ಲಿರೋ ಹುಡುಗಿರೆಲ್ಲರೂ ವಾವ್ ಹ್ಯಾಂಡ್ಸಮ್ ಅಂತ ಬೇರೆ ನೋಡ್ಕೊಂಡಿರ್ತಾರೆ. ನೋಡಿದ್ರೆ ಇವನು ಸೆಕೆಂಡ್ ಲೀಡು. ಇವನ ಹೆಸರು ಬಂದುಬಿಟ್ಟು ಪಾರ್ಕ್. ಹಾಗೆ ಇವನು ಚೆನ್ನಾಗಿ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ಅಲ್ಲಿರೋರು ಕೊಡ್ತಾನೆ. ಅವರಂತೂ ವಾವ್, ನೋಡೋದಕ್ಕೆ ಅದ್ಭುತವಾಗಿದೆ, ಇದ್ರ ಟೇಸ್ಟ್ ಹೇಗಿರುತ್ತಲ್ಲ ಅಂತ ಹೇಳ್ತಿರ್ತಾರೆ. ಅದ್ರ ಬಗ್ಗೆ, ಆ ಡಿಶಸ್ ಎಲ್ಲ ಇದೆಯಲ್ಲ ಅದ್ರ ಬಗ್ಗೆ ಅವನು ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಅವರು ಎಲ್ಲ ತಿಂದು ನೋಡ್ತಾರೆ. ಅವರಂತೂ ವಾವ್ ಸಖತ್ತಾಗೈತೆ. ಈಗ ಇವನು ಇನ್ನೊಂದು ಪ್ರಾಜೆಕ್ಟ್ನ ತಗೊಳ್ತಾನೆ ಅನಿಸುತ್ತೆ. ಅದಕ್ಕಾಗಿಯೇ ಸ್ವಲ್ಪ ಜನನ ಇವನು ಹೈಯರ್ ಮಾಡ್ತಿರ್ತಾನೆ. ಅವ್ರ ಅಸಿಸ್ಟೆಂಟ್ ಅಂತೂ ಸಖತ್ತಾಗಿ ಮಾಡಿದ್ರಿ ನೀವು ಅಂತ ಹೇಳ್ತಾನೆ. ಆಮೇಲೆ ಹೋಗ್ಬಿಟ್ಟು ಹೊಸ್ದಾಗಿ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿರ್ತಾರಲ್ಲ ಅವ್ರದ್ದು ಇನ್ಫಾರ್ಮೇಷನ್ ಎಲ್ಲನೂ ಕೊಡ್ತಾನೆ. ಅದನ್ನು ಅವನು ಚೆಕ್ ಮಾಡ್ತಿರ್ತಾನೆ, ಏನೇನು ಡೀಟೇಲ್ಸ್ ಎಲ್ಲನೂ. ಆಗ ಸಡನ್ನಾಗಿ ಒಬ್ರದ್ದು ಪ್ರೊಫೈಲ್ನ ನೋಡ್ಬಿಟ್ಟು ಅವನು ಹಾಗೆ ಶಾಕಾಗಿ ನೋಡ್ತಿರ್ತಾನೆ. ನೋಡಿದ್ರೆ ನಮ್ಮ ಹೀರೋಯಿನ್ದು. ಯಾಕಂದರೆ ಇವನಿಗೂ ಮತ್ತು ಹೀರೋಯಿನ್ಗೂ ಪಾಸ್ಟಲ್ಲಿ ಏನೋ ಒಂದು ಸ್ಟೋರಿ ಇದೆ ಅನಿಸುತ್ತೆ. ಅವನು ಹಾಗೆ ಹೀರೋನ ಜ್ಞಾಪಿಸ್ಕೊಳ್ತಾನೆ. ಹೀರೋಯಿನ್ ಮತ್ತು ಇವನು ಅವರಿಬ್ಬರು ಹ್ಯಾಪಿಯಾಗಿ ನಡ್ಕೊಂಡು ಹೋಗ್ತಿರ್ತಾರೆ. ಅದನ್ನೆಲ್ಲನೂ ಪ್ರೆಸೆಂಟಾಗಿ ಇವಾಗ ನೆನೆಸ್ಕೊಂಡು ಅವ್ನು ಖುಷಿ ಪಡ್ತಿರ್ತಾನೆ, ಹೇಗೋ ಹೀರೋಯಿನ್ ಅವನಿಗೆ ಅಂತ. ಈ ಕಡೆ ಹೀರೋಯಿನ್ ಬಂದುಬಿಟ್ಟು ನೈಟೆಲ್ಲ ಇಂಟರ್ವ್ಯೂಗೆ ಪ್ರಿಪೇರ್ ಮಾಡ್ತಿರ್ತಾಳೆ. ಹೀರೋನು ತನ್ನ ಹೊಸ ಮನೆಗೆ ಏನೇನು ಫರ್ನಿಚರ್ ಬೇಕೋ ಅದನ್ನೆಲ್ಲನೂ ಆರ್ಡ್ರ್ ಮಾಡ್ತಿರ್ತಾನೆ. ಅವನಿಗಂತೂ ಒಳ್ಳೆ ಖುಷಿ ಆಗ್ತಿರುತ್ತೆ. ನೆಕ್ಸ್ಟ್ ಡೇ ಆಗಿರುತ್ತೆ. ಊಜು ಅಂತ ಆಟಾಡ್ತಿರ್ತಾನೆ. ಅದೇ ಟೈಮ್ಗೆ ಹೀರೋಯಿನ್ ಇಂಟರ್ವ್ಯೂಗೋಸ್ಕರ ಅವಳು ತನ್ನ ಬಟ್ಟೆನೆಲ್ಲ ಕ್ಲೀನ್ ಮಾಡ್ತಿರ್ತಾಳೆ. ಈ ಕಡೆ ಹೀರೋನು ಸರಿ ಕನ್ಸ್ಟ್ರಕ್ಷನ್ ಸೈಡ್ಗೆ ಹೋಗೋದಾ ಅಂತ ಅವ್ನ ಕಾಲಲ್ಲಿ ಮಾತಾಡ್ತಿರ್ತಾನೆ. ಆಗ ಸಡನ್ನಾಗಿ ತಿರುಗಿ ನೋಡ್ತಾನೆ. ಅಲ್ಲಿ ಊಜುಗೋಸ್ಕರ ಒಂದು ಚಾಕ್ಲೇಟ್ ಕೊಟ್ಟಿರ್ತಾನಲ್ವ ಚಿಕ್ಕದು, ಅದನ್ನ ನೋಡ್ಬಿಟ್ಟು ಅವನಿಗೆ ಊಜು ಜ್ಞಾಪನಕ್ಕೆ ಬಂದುಬಿಡ್ತಾನೆ. ಅವನು ಆ ಚಾಕ್ಲೇಟ್ನ ಈಸ್ಕೊಂಡಿದ್ದು, ಹೀರೋ ಜೊತೆಗೆ ಇದ್ದಿದ್ದು, ಹೀರೋ ಜೊತೆಗೆ ನಗಾಡ್ತಿದ್ದು ಎಲ್ಲ ಜ್ಞಾಪನಿಸ್ಕೊಂಡು ಅವ್ನು ಸುಮ್ಮನೆ ಆಯ್ತಾನೆ. ಈ ಕಡೆ ಹೀರೋಯಿನ್ ರೆಡಿ ಆಗ್ತಿರ್ತಾಳೆ. ಈ ಕಡೆ ಊಜುಗೆ ತಿನ್ನಿಸ್ತಿರ್ತಾಳೆ. ಅವನಂತೂ, ಮಾಡು ಚಿಕ್ಕಮ್ಮ, ನೀನು ಎಷ್ಟು ಬೇಕಾದರೂ ಮೇಕಪ್ ಮಾಡ್ಕೊ ಅಂತ ಕುಂತಿರ್ತಾನೆ. ಅದೇ ಟೈಮ್ಗೆ ಹೀರೋಯಿನ್ ಅವನಿಗೂ ತಿನ್ನಿಸ್ತಿರ್ತಾಳೆ. ಈ ಕಡೆ ಬಂದುಬಿಟ್ಟು ಹೀರೋಯಿನ್ ಫ್ರೆಂಡ್ಗೆ ಅರ್ಜೆಂಟಾಗಿರೋ ಕೆಲಸ ಬಂದುಬಿಡುತ್ತೆ. ಅದಕ್ಕಾಗಿ ಹೀರೋಯಿನ್ಗೆ ಹೇಳ್ತಿರ್ತಾಳೆ. ಹಾಗಾಗಿ ಹೀರೋಯಿನ್ ಬೇರೆ ಏನೂ ಮಾಡೋಕ್ಕಾಗಲ್ಲ ಅಂತ ಅಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಾರಲ್ವ ಅವ್ರ ಹತ್ರ ಹೋಗಿ ಕೇಳ್ತಿರ್ತಾಳೆ. ಬಟ್ ಯಾರೊಬ್ಬರೂ ಜಾಸ್ತಿ ಹೆಲ್ಪ್ ಮಾಡಲ್ಲ. ಆಗ ಕೊನೆಗೊಬ್ಬರು ಡೋರ್ ಓಪನ್ ಮಾಡ್ತಾರೆ. ಈ ರೀತಿ, ನಾನು ಊಜು ಚಿಕ್ಕಮ್ಮ, ನೀವು ಅವನ್ನ ಸ್ವಲ್ಪ ಹೊತ್ತು ನೋಡ್ಕೊಳ್ತೀರಾ, ನನಗೆ ಇವತ್ತು ಇಂಟರ್ವ್ಯೂ ಇದೆ ಅಂತ ಹೇಳ್ತಾಳೆ. ಆಗ ಊಜುನು ಕ್ಯೂಟಾಗಿ ನೋಡ್ಕೊಂಡು ನಿಂತಿರ್ತಾನೆ. ಆದರೆ ಆ ಲೇಡಿ ಬಂದುಬಿಟ್ಟು, ಇಲ್ಲಮ್ಮ ನಾನು ಆಚೆ ಹೋಗ್ತಿದ್ದೀನಿ, ನಮ್ಮ ಅತ್ತೆ ಮತ್ತು ನಮ್ಮ ಮಾವನ ನೋಡ್ಕೊಳ್ಳೋಕೆ ಅಂತ ಹೇಳ್ಬಿಡ್ತಾರೆ. ಆದ್ದರಿಂದ ಹೀರೋಯಿನ್ ತನಗೆ ಗೊತ್ತಿರೋ ಫ್ರೆಂಡ್ಸ್ಗೆಲ್ಲನೂ ಕಾಲ್ ಮಾಡಿಬಿಟ್ಟು ಹೇಳ್ತಾಳೆ. ಮತ್ತು ಬೇರೆ ದಾರಿ ಇಲ್ಲದೇ
ಹೀರೋ ಕಾಲ್ ಮಾಡ್ತಾಳೆ. ಹೀರೋ ಯಾವ್ದಪ್ಪ ಇದು ಹೊಸ ನಂಬರ್ ಅಂತ ನೋಡ್ತಾನೆ. ಹೀರೋನಂತೂ ಮೆಸೇಜ್ ಮಾಡ್ತಾಳೆ, ಈ ರೀತಿ ನಾನು ಪಾಪನ ಬಿಟ್ಟು ಹೋಗ್ತಿದ್ದೀನಿ ಅಂತ. ಆಗ ಅವ್ನು ಬೇರೆ ಇಮ್ಯಾಜಿನ್ ಮಾಡ್ಕೊಳ್ತಾನೆ, ಈ ರೀತಿ ಅವನು ಒಬ್ಬನೇ ಬಿಟ್ಬಿಟ್ಟು ಇವಳು ಹೋಗ್ಬಿಡ್ತಾಳೆ ಅಂತ. ಅದರಿಂದ ಅಯ್ಯೋಯ್ಯೋ ಆಗಬಾರ್ದು ಆ ಥರ ಅಂದ್ಬಿಟ್ಟು ಅವ್ನು ಗುಡುಗುಡು ಅಂತ ಅಲ್ಲಿಂದ ಹೋಯ್ತಾನೆ. ಹೀರೋನ ಮನೆ ಅವ್ನಿಗೆ ಹೇಗಿದ್ರು ಗೊತ್ತಿರುತ್ತೆ. ಅದರಿಂದ ಹೋಗ್ತಾನೆ. ಹೀರೋಯಿನ್ ಅಂತೇಳಿ ದಯವಿಟ್ಟು 3 ಅವರ್ಸ್ ಅವನ ನಮ್ಮ ಹತ್ರ ನೋಡ್ಕೊಂಡು ನಾನು ಇಂಟರ್ವ್ಯೂಗೆ ಹೋಗಿ ಅಟೆಂಡ್ ಮಾಡಿಬಿಟ್ಟು ಬಂದುಬಿಡ್ತೀನಿ ಅಂತ ಹೇಳಿದಾಗ ಅವನಿಲ್ಲ, ಸಾಧ್ಯನೇ ಇಲ್ಲ, ನನ್ನ ಕೈಗೆ ನೋಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾನೆ ಇರ್ತಾನೆ. ಆಗ ಅವನು ಹೂಜು ಅದೇ ಟೈಮ್ಗೆ ಬಂದುಬಿಟ್ಟು ಕ್ಯೂಟಾಗಿ ಹೀರೋ ಪ್ಯಾಂಟ್ನ ಎಳಿತಿರ್ತಾನೆ. ಹೀರೋನು ಹಾಗೆ ನೋಡ್ತಾನೆ. ಅದನ್ನು ನೋಡ್ಬಿಟ್ಟು ಹೀರೋ ದಯವಿಟ್ಟು ನೋಡ್ಕೊಳ್ರಿ, ನಿಮ್ಮಿಬ್ಬರಿಗೂ ಒಳ್ಳೆ ಕೆಮಿಸ್ಟ್ರಿ ಇದೆ ಅಂತ ಬೇರೆ ಹೇಳ್ತಿರ್ತಾಳೆ. ಹೀರೋ ಆಗಲ್ಲ ಅಂದಾಗ ಏನಾಗಲ್ಲ ಅಂದ್ಬಿಟ್ಟು ಅವಳು ಹಾಗೆ ಹೀರೋನ ಎದುರಿಸ್ತಿರ್ತಾಳೆ. ಇವಾಗ ನೋಡು ತೆಗೆದ್ರೆ ಇಬ್ಬರು ಒಟ್ಟಿಗೆ ತೆಗಿಬೇಕಂದಾಗ ಹೀರೋ ಬೇರೆ ಅರ್ಥ ತಿಳ್ಕೊಬಿಡ್ತಾನೆ. ಅಯ್ಯೋ ನನ್ನ ಮಾನಕ್ಕೆ ಏನು ದಂಡ ಬಂದ್ಬಿಡುತ್ತೋ ಅಂತ ಬಟ್ಟೆ ಬೇರೆ ಮುಚ್ಕೊಳ್ತಾನೆ. ಹೀರೋಗಂತೂ ಏನೋ ಅರ್ಥನೇ ಆಗ್ತಿರಲ್ಲ, ಏನು ಹೇಳ್ತಿದ್ಯಾ ನೀನು ಅಂದಾಗ ಏನಾಯ್ತಾ 3 ವರ್ಷದ ಹಿಂಚೆ ಅಂತ ಹೇಳ್ತಾಳೆ. ಆಗ ಅವರಿಬ್ರು ಅವ್ನು ಲೈಟಿಂಗ್ ತಂದಿರ್ತಾನಲ್ಲ, ಆಗ ಹೀರೋ ಮೆತ್ತಗೆ ಬಿಚ್ಚುತ್ತಿರ್ತಾನೆ. ಹೀರೋನಂತೂ ಅಯ್ಯೋ ನೋಡೋಗಂಟ ನೋಡ್ಬಿಟ್ಟು ಅದನ್ನು ಪಟ ಅಂತ ಬಿಚ್ಚಿರ್ತಾಳೆ. ಅದನ್ನು ಅವಳು ಮೀನ್ ಮಾಡಿ ಹೇಳಿರ್ತಾಳೆ, ದಯವಿಟ್ಟು ನೀನು ಊಜುನ ನೋಡ್ಕೊ, ನಾನು ಹೋಗಿ ಬೇಗ ಬಂದುಬಿಡ್ತೀನಿ ಅಂತ ಹೇಳಿ ಅವಳು ಅಲ್ಲಿಂದ ಹೋಯ್ತಾಳೆ. ಈ ಕಡೆ ಊಜು ಅಂತೂ ಕ್ಯೂಟಾಗಿ ಹಾಗೆ ನೋಡ್ಕೊಂಡು ನಿಂತಿರ್ತಾನೆ. ಹಾಗೆ ಹೀರೋನ್ ಸಡನ್ನಾಗಿ ಬಂದ್ಬಿಟ್ಟು ಊಜುಗೆ ನೀನು ಚಾಕ್ಲೇಟ್ ಕೊಡೋದನ್ನಲ್ಲೇ ಹಿಡ್ಕೋಬೇಡ ಆಯಿತಾ ಅಂದ್ಬಿಟ್ಟು ಅವಳು ಹಾಗೇನು ಹೋಗ್ಬಿಡ್ತಾಳೆ. ಈ ಕಡೆ ಹೀರೋ ಅಂತೂ ಬಂದ್ಬಿಟ್ಟು ಅವ್ರ ಅಣ್ಣನ ರೂಮು ಅಕ್ಕನ ರೂಮು ಎಲ್ಲ ರೂಮ್ನು ನೋಡ್ತಾ ಇರ್ತಾನೆ ಏನೇನೈತೆ ಅಂತ. ಅವರಂತೂ ಫೋಟೋಸ್ ಆಗಿ ಚಿಕ್ಕ ಹುಡುಗಂದು ಊಜುಂದು ಐತಲ್ಲ ಅದನ್ನೆಲ್ಲ ಫೋಟೋಸ್ ಆಗಿ ಹಿಡ್ದಿರ್ತಾರೆ. ಅವ್ರದ್ದು ಫ್ಯಾಮಿಲಿ ಫೋಟೋನೇ ಇರುತ್ತೆ. ಅದನ್ನು ಹೀರೋ ನೋಡ್ತಿರ್ತಾನೆ. ಆಗ ಹೀರೋಗೆ ಸಡನ್ನಾಗಿ ಒಂದು ಕಾಲ್ ಬಂದುಬಿಟ್ಟು ಅರ್ಜೆಂಟ್ ಆಗಿರೋ ಕೆಲಸ, ಬರಬೇಕಾದಾಗ ನಿನ್ನ ಎಲ್ಲ ಡಾಕ್ಯುಮೆಂಟ್ಸ್ನ ತಗೋಬಾ ಅಂತ ಹೇಳ್ತಾರೆ. ಹೀರೋಗಂತೂ ಊಜುನ ಬಿಟ್ಟು ಹೇಗೆ ಹೋಗೋಕ್ಕಾಗುತ್ತೆ. ಅವ್ನು ತಿರುಗಿ ನೋಡಿದಾಗ ಊಜು ಅಂತೂ ಜಂಪ್ ಮಾಡ್ಕೊಂಡು ಕ್ಯೂಟಾಗಿ ಬರ್ತಾನೆ. ಹೀರೋನ ನೋಡ್ತಿರ್ತಾನೆ. ಹೀರೋ ನೋಡ್ಕೊಂಡು ಕ್ಯೂಟಾಗಿ ಜಂಪ್ ಮಾಡ್ಕೊಂಡು ಬರ್ತಾನೆ. ಹೀರೋಗಂತೂ ಅವನ ಬಿಟ್ಟು ಹೋಗೋಕೆ ಮನಸ್ಸಾಗಲ್ಲ. ಅದರಿಂದ ಅವನ ಹಾಗೆ ಎತ್ಕೊಂಡು ಹೋಗ್ತಾನೆ. ಈ ಕಡೆ ಪಾರ್ಕ್ನ ತೋರಿಸ್ತಾರೆ. ಅವನಂತೂ ಟೈಮ್ನ ನೋಡ್ತಿರ್ತಾನೆ, ಇಂಟರ್ವ್ಯೂ ನಡೀತೈತಾ ಇಲ್ವಾ ಅಂತ, ಹೀರೋಯಿನ್ ಬಂದ್ಲಾ ಇಲ್ವಾ ಅಂತ ಯೋಚಿಸ್ತಿರ್ತಾನೆ. ಈ ಕಡೆ ಹೀರೋಯಿನ್ ಇದ್ದಾಳಲ್ವ, ಅವಳು ಇಂಟರ್ವ್ಯೂಗೋಸ್ಕರ ಕುಂತಿರ್ತಾಳೆ. ಸ್ವಲ್ಪ ಜನನ ಒಳಗಡೆ ಕರೀತಾರೆ. ಆಗ ಅವಳಂತೂ ತನ್ನ ಮೊಬೈಲಲ್ಲಿ ಇರುವ ಊಜು ಫೋಟೋನ ನೋಡ್ಬಿಟ್ಟು ಫೀಲ್ ಮಾಡ್ತಿರ್ತಾಳೆ, ಏನು ಮಾಡ್ತಿರ್ತಾನೋ ಅಂತ. ಈ ಕಡೆ ಹೀರೋನು ಅವನ ಮನೆ ಬಂದ್ಬಿಡ್ತಾನೆ ಊಜು. ಆಗ ಊಜು ಹತ್ರ ಮಗು ಇಲ್ಲಿ ನೋಡು, ನಾನು ನಿನಗೆ 3 ವಿಷಯಗಳನ್ನ ಹೇಳ್ತೀನಿ, ಅದಕ್ಕೆ ತಕ್ಕನಂಗೆ ನಡ್ಕೋಬೇಕು. ಒಂದು ವಿಷಯ ಬಂದ್ಬಿಟ್ಟು ನೀನು ಆ ಕಡೆ ಈ ಕಡೆ ಶೇಕ್ ಆಗಬಾರ್ದು, ಅಲ್ಲಾಡಲೇಬಾರ್ದು, ಹಾಗೆ ಸೈಲೆಂಟಾಗಿರಬೇಕು. ಹಾಗೆ ನೀನು ಕುಂತಿರೋ ಜಾಗ ಹೇಗಿರ್ಬೇಕಂದ್ರೆ ನೀನು ಅಲ್ಲಿ ಕುಂತೇ ಇಲ್ಲ ಆ ರೀತಿ ಕೂತ್ಕೋಬೇಕು ಅಂದಾಗ ಊಜು ಓಕೆ ಓಕೆ ಅಂದ್ಬಿಟ್ಟು ಹಾಗೆ ಹೀರೋ ಕೆಪಾಳ ಕೊಡ್ದುಬಿಡ್ತಾನೆ. ಅವನ ಅಯ್ಯೋ ಹೊಡೆದ್ಬಿಟ್ನಲ್ಲ ಅಂತ. ಅವನಂತೂ ಅವ್ರ ಫ್ರೆಂಡ್ ಕಾಲ್ ಮಾಡಿಬಿಟ್ಟು ಏನೇನು ತಿಂತಾರೆ ಮಕ್ಕಳು ಅಂತ ಹೇಳ್ಕೊಂಡು ಅವನಿಗೆ ಫುಡ್ನ ತರ್ತಾನೆ. ಮಕ್ಕಳು ಯಾವುದು ತಿನ್ಬಾರ್ದು ಅದನ್ನು ತರಿಸ್ಕೊಂಡಿರ್ತಾನೆ. ಊಜು ಅಂತೂ ನನಗೆ ಕೊಡು ಅಂತ ಕೇಳ್ತಾ ಇರ್ತಾನೆ. ಹೀರೋ ಹೇಗೋ ಅವನಿಗೆ ತಿಂಡಿ ಎಲ್ಲ ಕೊಡಿಸ್ಬಿಟ್ಟು ಅವ್ನು ಬಂದ್ಬಿಟ್ಟು ಕೂತ್ಕೊಳ್ತಾನೆ. ಅಪ್ಪ ಇವಾಗ ನೆಮ್ಮದಿ ಆಯಿತು ಅಂತ ಯೋಚಿಸ್ತಾನೆ. ಈ ಕಡೆ ಹೀರೋಯಿನ್ನ ತೋರಿಸ್ತಾರೆ. ಅವಳಿಗೆ ಇಂಟರ್ವ್ಯೂ ಸ್ಟಾರ್ಟ್ ಆಗಿರುತ್ತೆ. ಆಗ ಅವಳು ಅಂತಾಳೆ, 3 ವರ್ಷದ ಮುಂಚೆ ನಾನು ಈ ಕಂಪ್ನಿಗೆ ಇಂಟರ್ವ್ಯೂಗಂತ ಅಪ್ಲಿಕೇಶನ್ ಹಾಕಿದ್ದೆ, ಆದರೆ ಅದರಲ್ಲಿ ನಾನು ರಿಜೆಕ್ಟ್ ಆಗಿಬಿಟ್ಟೆ. ಅದೇ ವೇಳೆನೇ ನನಗೋಸ್ಕರ ನಮ್ಮ ಅಪ್ಪ ಒಂದು ಹೊಸ ಡಿಶ್ನ ಮಾಡಿಕೊಟ್ಟಿದ್ಲು, ಅದನ್ನು ಮರೆಯೋಕ್ಕೆ ಆಗಲ್ಲ, ಆದರೆ ಅದನ್ನು ಮಾಡಿಕೊಟ್ಟಿದ್ದು ಹುಡುಗಿನೇ ಹೋಗಿಲ್ಲ ಅಂತ ಹೇಳ್ತಿರ್ತಾಳೆ. ಈ ಕಡೆ ಹೀರೋನು ಎಲ್ಲನೂ ನೋಡ್ತಿರ್ತಾನೆ. ಆ ಟೈಮ್ಗೆ ಊಜು ಯಾವುದೋ ಮಿಲ್ಕ್ ಬಾಟ್ಲನ್ನ ತಂದುಬಿಟ್ಟು ಕೆಳಗಡೆ ಎಲ್ಲ ಉಯ್ತಿರ್ತಾನೆ. ಹೀರೋ ಅದನ್ನು ನೋಡ್ಬಿಟ್ಟು ಅದನ್ನೆಲ್ಲ ಒರೆಸ್ತಿದ್ರೆ ಹೀರೋಗೆ ಇಷ್ಟವಾಗಿರೋ ಚಿಕ್ಕ ಫರ್ನಿಚರ್ನೆಲ್ಲನೂ ಕೆಳಗಡೆ ದೂಕ್ತಿರ್ತಾನೆ. ಹೀರೋ ಅದನ್ನ ಎತ್ತೋಗ್ತಿರ್ತಾನೆ. ಆ ಕಡೆ ಇರೋ ಜ್ಯೂಸ್ನ ಉಯ್ತಾನೆ. ಏನೇನೋ ಮಾಡಬಾರ್ದು ಅದನ್ನೆಲ್ಲ ಮಾಡ್ತಿರ್ತಾನೆ. ಹೀರೋಗ ಸಾಕಾಗ್ಬಿಡುತ್ತೆ. ಅಲ್ಲಿರೋ ಕೆಚಪ್ನ ತೆಗೆದ್ಬಿಟ್ಟು ಅವನು ಬೆಡ್ಶೀಟ್ಗೆಲ್ಲ ಹಾಕ್ತಿರ್ತಾನೆ. ಎಲ್ಲ ಅವನ ಮನೇನ ಅಧ್ವಾನ ಮಾಡ್ತಿರ್ತಾನೆ ಹೀರೋನ. ಇಲ್ಲಿ ನೋಡೋ ಊಜು ಏನು ಮಾಡೋಕ್ಕೆ ಹೋಗ್ಬೇಡ, ಮಗು ಅಂತ ಎಷ್ಟು ಸ್ಟಾಪ್ ಮಾಡಿದ್ರು ಅವ್ನು ಸ್ಟಾಪೇ ಆಗಲ್ಲ. ಅವ್ನು ಕಿರ್ಚೋದು ಇಡೀ ಬಿಲ್ಡಿಂಗೇ ಕೇಳಿಸ್ತಿರುತ್ತೆ. ಅವನಂತೂ ಅಳ್ತಾನೆ ಇರ್ತಾನೆ ಊಜು ಅಂತೂ. ಆಗ ಅವ್ನಿಗೆ ಮತ್ತೆ 2ಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹೀರೋಗೆ ಅದನ್ನ ನೋಡಿ ಪ್ಲೀಸ್ ದಯವಿಟ್ಟು ಬೇಡ ಅಂತ ಅವ್ನು ಹೇಳ್ತಿರ್ತಾನೆ. ಅವ್ನಿಗಂತೂ ಜೀವ ಬಾಯಿಗೆ ಬಂದುಬಿಟ್ಟಿರುತ್ತೆ. ಆಗ ಹೀರೋನು ಊಜುನ ಎತ್ಕೊಂಡು ಹೋಗ್ತಿರ್ತಾನೆ. ಆಗ ಊಜು ಅಂತೂ ಮೊಬೈಲ್ನ ನನಗೆ ಕೊಡು ಅಂತ ಅವ್ನು ಕೇಳ್ತಿರ್ತಾನೆ. ಆಗ ಕೊಡಲ್ವಾ, ಅವನು ಹಾಗೆ ಮೊಬೈಲ್ನ ದೂಕ್ಬಿಡ್ತಾನೆ. ಅದಂತೂ ಕೆಳಗಡೆ ಬಿದ್ದು ಹೊಡೆದೋಗ್ಬಿಡುತ್ತೆ. ಈ ಕಡೆ ಹೀರೋಯಿನ್ ಇಂಟರ್ವ್ಯೂ ಎಲ್ಲ ಮುಗಿಸ್ಬಿಟ್ಟು ಬರ್ತಾಳೆ. ಆಗ ಅಲ್ಲಿ ಸೌಂಡ್ ಕೇಳಿಸ್ತಿರುತ್ತೆ. ಎಷ್ಟೊಂದು ಜನ ನೋಡ್ತಿರ್ತಾರೆ. ಆ ಕಡೆ ನೋಡಿದ್ರೆ ಊಜು ಅಂತೂ ಎಲ್ಲ ಪಾಪ್ಕಾರ್ನ್ ಎಲ್ಲನೂ ಕೆಳಗಡೆ ಬಿಸಾಕಿ ಚೆನ್ನಾಗಿ ಆಟಾಡ್ತಿರ್ತಾನೆ. ಇವನು ಈ ರೀತಿ ಆಟಾಡೋದನ್ನ ಹೀರೋಯಿನ್ ನೋಡಿ ಶಾಕಾಗಿ ನೋಡ್ತಾಳೆ, ಇವನೇನು ಮಾಡ್ತಾನೋ ಇಲ್ಲ ಅಂತ. ಅದೇ ಟೈಮ್ಗೆ ಹೀರೋನು ಬಂದ್ಬಿಟ್ಟು ರೀ ಏನು ಮಾಡ್ತಿದ್ದೀರಾ ಹನಿ ಅಂತ ಬೇರೆ ಹೇಳ್ತಿರ್ತಾನೆ. ಅವ್ನಿಗೇನು ಗೊತ್ತಾ, ಇವನ ಜೊತೆಗೆ ಸೇರಿ ಹೀರೋಯಿನು ಸಫರ್ ಆಗಬೇಕು, ನೀನು ಮಾತ್ರ ಖುಷಿಯಾಗಿದ್ದರೆ ಹೇಗೆ ಅಂದ್ಬಿಟ್ಟು ಅವ್ನ ಮನಸ್ಸಲ್ಲೇ ಅನ್ಕೊಳ್ತಾನೆ. ಆಗ ಹೀರೋಯಿನ್ ಆಚೆ ಬಂದ್ಬಿಟ್ಟು ಏನು ಮಾಡ್ತಿದ್ಯಾ ನೀನು, ಊಜು
ಊಜುನಂತೂ ಕರ್ಕೊಬಂದೆ ಅಂದಾಗ ಹೀರೋ ಅಮ್ಮ ತಾಯಿ ನನಗಂತೂ ಅವನನ್ನು ನೋಡ್ಕೊಳಕ್ಕಾಗಲ್ಲ, ನೀನೇ ಅವನನ್ನು ನೋಡ್ಕೊ, ಇನ್ನೊಂದ್ಸತಿ ನನ್ನ ಕರೀಲೇಬೇಡ ಅಂತ ಅವರಿಬ್ಬರು ಜಗಳ ಆಡ್ತಿರ್ತಾರೆ. ಈ ರೀತಿ ಇವರಿಬ್ಬರು ಜಗಳ ಆಡಬೇಕಾದಾಗ ಊಜು ಅಲ್ಲಿ ಇರೋದೇ ಇಲ್ಲ. ಊಜು ಎಲ್ಲೋದ ಅಂತ ನೋಡ್ತಿರ್ತಾರೆ. ಆ ಕಡೆ ನೀರು ಬರ್ತಿರುತ್ತೆ, ಅಲ್ಲಿ ಸ್ವಲ್ಪ ಜನ ಮಕ್ಕಳು ಆಟ ಆಡ್ತಿರ್ತಾರೆ. ಅದೇ ಜಾಗಕ್ಕೆ ಊಜುನು ಹೋಗಿ ಆಟ ಆಡ್ತಿರ್ತಾನೆ. ಇವರಿಬ್ಬರು ಹೇಗಾದರೂ ಅವನ್ನ ಕರ್ಕೊಬರ್ಬೇಕಲ್ಲ, ಆದ್ದರಿಂದ ನೀನು ಹೋಗು ಅಂತ ಅಲ್ಲೂ ಕಿತ್ತಾಡ್ತಾರೆ. ಆಮೇಲೆ ಇಬ್ಬರೂ ಬೇರೆ ದಾರಿ ಇಲ್ಲದೆ ಹೋಗಿ ಊಜುನ ಹುಡ್ಕಾಡ್ತಿರ್ತಾರೆ. ಅವನಂತೂ ಒಂದು ಜಾಗಕ್ಕೆ ಇರಲ್ಲ, ಓಡಾಡ್ತಾನೆ ಇರ್ತಾನೆ. ಲಾಸ್ಟಿಗೆ ಹೀರೋಯಿನ್ ಅವನು ಎತ್ಕೊಂಡು ಬರ್ತಾಳೆ. ಮತ್ತೆ ಅವರಿಬ್ಬರು ಜಗಳ ಆಡ್ತಿರ್ತಾರೆ. ಆಗ ಹೀರೋ ಇನ್ನೊಂದ್ಸತಿ ನೀನು ನನ್ನ ಕರೀಲೇಬೇಡ ಅಂದ್ಬಿಟ್ಟು ಅವನು ಅಲ್ಲಿಂದ ಹೋಗ್ತಾನೆ, ಹೀರೋಯಿನ್ ಅಲ್ಲಿಂದ ಹೋಗ್ತಿರ್ತಾಳೆ. ಕಡೆ ಹೀರೋಯಿನ್ ಅವ್ರ ಮನೆಗೆ ಬಂದಾದ್ಮೇಲೆ ಹೀರೋಯಿನ್ ಅಂತೂ ಹೇಳ್ತಿರ್ತಾಳೆ ಊಜು ಹತ್ರ, ಅದು ಸರಿ ನಿನಗೂ ನಿಮ್ಮ ಅಂಕಲ್ಗೂ ಏನಾಯಿತು, ಏತಕ್ಕೆ ಅವನು ಆ ರೀತಿ ಬಿಹೇವ್ ಮಾಡ್ತಿದ್ದ ಅಂತ ಕೇಳ್ತಿರ್ತಾಳೆ. ಆಗ ಊಜು ಸೈಲೆಂಟಾಗಿ ನೋಡ್ತಿರ್ತಾನೆ. ಸರಿ ಬಿಡು, ನೀನು ಅವನ ಬಗ್ಗೆ ಏನು ಯೋಚಿಸ್ಬೇಡ, ನೀನು ಹ್ಯಾಪಿಯಾಗಿರು ಅಂತ ಅವರಿಬ್ಬರು ಹಾಗೆ ಮಾತಾಡ್ಕೊಂಡಿರ್ತಾರೆ. ಈ ಕಡೆ ಹೀರೋಗಂತೂ ಬಂದ್ಬಿಟ್ಟು ಜ್ಯೂಸ್ ಕುಡಿದ್ಬಿಟ್ಟು ಆರಾಮಾಗೋಗಿ ಬೆಡ್ ಮೇಲೆ ಮಲಿಕೊಳ್ತಾನೆ. ಯಪ್ಪ ದೇವ್ರೆ, ಇವಾಗ ನನಗೆ ನೆಮ್ಮದಿಯಾಗಿರೋದು, ಆ ಮಗು ಇಲ್ದೇ ಎಷ್ಟು ಜೀವನ ಎಷ್ಟು ಶಾಂತಿಯಾಗೈತೆ ಅಂತ ಹೇಳ್ತಿರ್ತಾನೆ. ಆಮೇಲೆ ನೆಕ್ಸ್ಟ್ ಡೇ ಹೀರೋ ವಾಕಿಂಗ್ ಹೋಗ್ಬಿಟ್ಟು ಅವ್ನ ಮೊಬೈಲ್ನ ರೆಡಿ ಮಾಡೋಕೆ ಕೊಟ್ಟಿರ್ತಾನೆ. ಆಗ್ತಾನೆ ಮೊಬೈಲ್ ಇಸ್ಕೊಂಡು ಆಚೆ ಬರ್ತಾನೆ. ಆಗ ಅವರು ಕನ್ಸ್ಟ್ರಕ್ಟರ್ ಇಲ್ವಾ ಮೇಸ್ತ್ರಿ, ಅವ್ರು ಕಾಲ್ ಮಾಡ್ತಾರೆ. ಫೋನ್ ಮಾಡಿದ್ರೆ ಅಂತೂ ಫೋನ್ ಅಟೆಂಡ್ ಮಾಡಲ್ಲ. ನೀನು ತಗೊಂಡಿದ್ದಿಲ್ಲ ಅಪಾರ್ಟ್ಮೆಂಟ್ ಫುಲ್ ನೀರಾಗಿದೆ ಅಂತ ಹೇಳಿದಾಗ ಹೀರೋನು ಹೋಗಿ ನೋಡ್ತಾನೆ, ಫುಲ್ಲು ನೀರಾಗ್ತಿರುತ್ತೆ, ಆ ಜಾಗದಲ್ಲಿ ನೀರು ಬರ್ತಿರುತ್ತೆ. ಅವರಂತೂ ನಾನು ಹೇಳಿದೆ ತಾನೆ ಇದು ಫುಲ್ ಕಷ್ಟಕರ ಅಂತ ಅವರು ಫುಲ್ಲು ಬೈತಿರ್ತಾರೆ ಹೀರೋಗೆ. ತುಂಬ ಲೇಟ್ ಆಗುತ್ತಪ್ಪ ಅಂದಾಗ ಹೀರೋ, ಅಯ್ಯೋ ನಾನು ಈ ತಿಂಗಳು ತಾನೇ ಬರಬೇಕು ಅಂದ್ಕೊಂಡೆ, ಇನ್ನು ಎಷ್ಟು ದಿವಸ ಆಗುತ್ತೆ ಇದು ರೆಡಿ ಆಗೋಕ್ಕೆ ಅಂದಾಗ ಅವರು ಇನ್ನೂ 1 ತಿಂಗಳು ಆಗ್ಬೋದು ಅಂತ ಹೇಳ್ತಾರೆ. ಹೀರೋ ಬಂದ್ಬಿಟ್ಟು ಇಷ್ಟು ದಿವಸ ಒಂದು ಸ್ಟುಡಿಯೋದಲ್ಲೇ ಇರ್ತಾನೆ. ಪಾಪ ಇವಾಗ ಆ ಜಾಗದಲ್ಲಿ ಇರೋಕ್ಕೂ ಆಗಲ್ಲ, ಯಾಕಂದರೆ ಸ್ವಲ್ಪ ದಿವಸನೇ ಅವ್ನು ಕೇಳ್ಕೊಂಡಿರ್ತಾನೆ. ಇವಾಗ ಆ ಜಾಗಕ್ಕೆ ಬೇರೆಯವ್ರು ಬರ್ತಾರೆ. ಈ ಕಡೆ ಅವ್ನು ಆರ್ಡ್ರ್ ಮಾಡಿರ್ತಾನಲ್ಲ, ಆ ಫರ್ನಿಚರು ಬರುತ್ತೆ. ಅವನು ಅಂತೂ ಹೀರೋನ್ ಬೈಕೊಂಡು ಹೋಗ್ತಿರ್ತಾನೆ. ಇನ್ನೊಂದ್ಸತಿ ಅವಳ ಜೊತೆಗೆ ಯಾವ ರೀತಿಯ ಸಹವಾಸನೂ ಇಟ್ಕೋಬಾರ್ದು ಅಂತ ಅಂದ್ಕೊಂಡು ಹೋಗ್ತಿರ್ತಾನೆ. ನೆಕ್ಸ್ಟ್ ಮನೆಗೆ ಹೋದ್ಮೇಲೆ ಮತ್ತೆ ಆ ಸ್ಟುಡಿಯೋವ್ರ ಹತ್ರ ಕೇಳ್ತಾನೆ, ಇನ್ನೊಂದು ತಿಂಗಳು ಇಲ್ಲೇ ಇರ್ತೀನಿ ಅಂದಾಗ, ಇಲ್ಲಪ್ಪ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಹೀರೋ ಅವ್ರಿಗೆ ಗೊತ್ತಿರೋ ಫ್ರೆಂಡ್ಸ್ಗೆಲ್ಲನೂ ಕಾಲ್ ಮಾಡಿ ಕೇಳ್ತಾನೆ, ಅವರು ಆಗಲ್ಲ ಅಂದ್ಬಿಡ್ತಾರೆ. ಅವ್ನಿಗಂತೂ ಏನು ಮಾಡ್ಬೇಕಂತನೂ ಗೊತ್ತಾಗಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೀರೋಯಿನ್ ಮತ್ತು ಊಜುನ ತೋರಿಸ್ತಾರೆ. ಆಗ ಕೆಳಗಡೆ ಫುಲ್ಲು ಸೌಂಡು, ಯಾರೊಬ್ಬರು ಹೊಸ್ದಾಗಿ ಮನೆಗೆ ಬರ್ತಾರೇನೋ, ಫುಲ್ಲು ಸೌಂಡ್ ಕೇಳಿಸ್ತಿರುತ್ತೆ. ಆಗ ಊಜುನು ಅವರ ಚಿಕ್ಕಮ್ಮನ ಎಬ್ಬರಿಸ್ತಿರ್ತಾನೆ. ಈ ಕಡೆ ಒಬ್ಬರು ಬಂದುಬಿಟ್ಟು ಬರ್ರಿ ಅಂತ ಹೇಳ್ತಿರ್ತಾರೆ. ಆಗ ಅವ್ರು ಮೆಣಸಿನ್ಕಾಯಿನೆಲ್ಲ ಕೆಳಗಡೆ ಒಣಾಕಿರ್ತಾರೆ. ಅಯ್ಯೋ ನನ್ನ ಮೆಣಸಿನ್ಕಾಯಿ ಹೋಯ್ತು ಅಂತ ಕಿರ್ಚಾಡ್ತಿರ್ತಾರೆ. ಹೀರೋಯಿನ್ಗೆ ಏನಪ್ಪ ಸೌಂಡ್ ಅಂತ ಅವಳಿಗೊಂದು ಕಡೆ. ಆಗ ಊಜುನು ಚಾಕ್ಲೇಟ್ ಬಿಚ್ಕೊಡು ಅಂತ ಬೇರೆ ಬರ್ತಾನೆ. ಅದೇ ಟೈಮ್ಗೆ ಅಲ್ಲಿರೋ ನೇಬರ್ಸ್ ಎಲ್ಲರೂ ಬರ್ತಿರ್ತಾರೆ. ಅವ್ರು ಏನಾಯ್ತಪ್ಪ ಯಾರು ಬರ್ತಾರೆ ಅಂತ ಮಾತಾಡ್ತಿರ್ತಾರೆ. ಆಗ ಒಬ್ರು ಲೇಡಿ ಬಂದ್ಬಿಟ್ಟು ಅವ್ರ 3 ಜನ ಮಕ್ಕಳು ಬರ್ತಾರೆ. ಆ ಅಜ್ಜಿನೂ 3 ಜನ ಮಕ್ಕಳನ್ನ ಮುದ್ದಾಡ್ತಿರ್ತಾರೆ. ಆಗ ಆ ಲೇಡಿಯವರ ಗಂಡನೂ ಅಲ್ಲೇ ಇರ್ತಾನೆ. ಅವರಂತೂ ಏನೋ ಮಾಡ್ತಿದ್ಯಾ ಇಲ್ಲಿ ಅಂದಾಗ ಹೆಂಡ್ತಿನ ನೋಡಿದ ತಕ್ಷಣನೇ ಅವರಂತೂ ಬೈಕ್ ಎತ್ಕೊಂಡು ರಯ್ಯ ಅಂದ್ಬಿಡ್ತಾರೆ. ಈ ಕಡೆ ಹೀರೋಯಿನ್ ಬಂದ್ಬಿಟ್ಟು ಊಜುನ ಕರ್ಕೊಂಡು ಬರ್ತಾಳೆ. ಯಾರಪ್ಪ ಬರ್ತಿರೋದು ಅಂತ ಅಲ್ಲಿರೋರನ್ನ ಕೇಳ್ತಾರೆ. ಅವರು ಹೇಳ್ತಾರೆ ಈ ರೀತಿ ಈ ಮನೆಗೆ ಅಂದಾಗ ಹೀರೋಯಿನ್ಗೇನು ಅರ್ಥನೇ ಆಗ್ತಿರಲ್ಲ. ಆಗ ಸಡನ್ನಾಗಿ ಶಾಕ್ ಆಗಿ ನೋಡ್ತಾಳೆ. ನೋಡಿದ್ರೆ ಇನ್ಯಾರು ನಮ್ಮ ಹೀರೋನೇ ಬಂದಿರ್ತಾರೆ. ಹೀರೋ ಬಂದ್ಬಿಟ್ಟು ಹಾಯ್ ಊಜು ಅಂತ ಬೇರೆ ಹೇಳ್ತಾನೆ. ಊಜು ಹಾಗೆ ನೋಡ್ತಿರ್ತಾನೆ. ಈ ಕಡೆ ಹೀರೋಯಿನ್ ಮನೆಗೆ ಬಂದ್ಬಿಟ್ಟು ಎಲ್ಲ ಥಿಂಗ್ಸ್ನೂ ಮಡಗ್ತಿರ್ತಾರೆ. ಹೀರೋಯಿನ್ ಅಂತೂ ಎಂತಕ್ಕೆ ಬಂದೆ ನೀನು ಹಾಗೆ ಹೀಗೆಲ್ಲ ಕೇಳ್ತಿರ್ತಾಳೆ. ನೀನೇ ತಾನೇ ಅಂದೆ ಇದಕ್ಕೂ ಮುಂಚೆ ನನಗೂ ಮತ್ತು ಊಜುಗೆ ಒಳ್ಳೆ ಕೆಮಿಸ್ಟ್ರಿ ಇದೆ ಅಂತ, ಅದಕ್ಕಾಗಿಯೇ ನಾನು ಇಲ್ಲಿ ಬಂದೆ, ಬೇಬಿನ ನೋಡ್ಕೊಳಕ್ಕಂತಾನೆ ಬಂದೆ ಅಂತಲೂ ಹೇಳ್ತಿರ್ತಾನೆ. ಆಗ ಹೀರೋಯಿನ್ ಇಲ್ಲ ಆಗಲ್ಲ ಅಂದಾಗ ಹೀರೋ ಹಾಗೆ ಬಂದ್ಬಿಟ್ಟು ಅವಳ ಹತ್ರ ಕ್ಲೋಸಾಗಿ ಬರ್ತಾನೆ. ನೀನು ಈ ರೀತಿ ಬಾಗಿಲನ್ನ 3 ಸತಿ ತಟ್ಟಿದ್ರೆ ಸಾಕು, ನಾನೇ ಬಂದ್ಬಿಡ್ತೀನಿ ಅಂತಲೂ ಹೇಳ್ತಾನೆ. ಹೀರೋಯಿನ್ ಅಂತೂ ನೀನು ಬಿಟ್ಟರೆ ಸಾಕು ಅಂತ ಅಲ್ಲಿಂದ ಹೊರಡೋಗ್ತಾಳೆ. ದಯವಿಟ್ಟು ನೀನು ಇಲ್ಲಿ ಇರೋಕ್ಕಾಗಲ್ಲ, ಏನು ಮಾತಾಡ್ತಿದ್ಯಾ ನೀನು, ಹೇಗಿರೋಕ್ಕಾಗುತ್ತೆ ನಾವಿಬ್ಬರ ಕೈಯಲ್ಲೋ ಅಂತಲೂ ಹೇಳ್ತಿರ್ತಾಳೆ. ಆಗ ಹೀರೋ, ಹಾಗಿದ್ರೆ ನೀನು ಇಷ್ಟು ಅಮೌಂಟ್ ನನಗೆ ಕೊಡು, ನಿನ್ನಿಂದ ನನಗಿಷ್ಟೊಂದು ಲಾಸ್ ಆಯಿತು ಅಂತ ಅವನು ಏನೇನೋ ಹೇಳ್ತಾನೆ. ಈ ರೀತಿ ಮನೇನೆಲ್ಲ ಗೊಬ್ಬು ಮಾಡ್ದೆ, ಹಾಗಾಯಿತು ಹೀಗಾಯಿತು ಹಾಗೆ ಹೀಗೆಲ್ಲ ಅಂದ್ಬಿಟ್ಟು ಒಂದು ಚೇರಲ್ಲೋ ಕೂತ್ಕೊಳ್ತಾನೆ. ಆಗ ಹೀರೋಯಿನ್, ಇಲ್ಲಿ ನೋಡು ನಾವಿಬ್ಬರು ಒಂದೇ ಮನೇಲಿ ಇರೋಕ್ಕಾಗಲ್ಲ, ನಾನು ಹುಡುಗಿ ನೀನು ಹುಡುಗ, ಹೇಗಿರೋಕ್ಕಾಗುತ್ತೆ ಅಂದಾಗ ಹೀರೋ ಅಂತೂ ಹಾಗಿದ್ರೆ ನೀನು ನನ್ನ ಒಂದು ಹುಡುಗ ಆಗಿ ಅಂದ್ಕೊಂಡಿದ್ಯಾ ಅಂತ ಅವಳ ನೋಡಿ ಕೇಳಿದಾಗ ಹೀರೋ, ಅಯ್ಯೋ ನಿಜವಾಗ್ಲೂ ಇಲ್ಲ, ನೀನಂತೂ ನನ್ನ ಟೈಪ್ ಅಲ್ವೇ ಅಲ್ಲ ಅಂತ ಬೇರೆ ಹೇಳ್ಬಿಡ್ತಾಳೆ. ಆಗ ಹೀರೋಗಂತೂ ಫೇಸ್ ಒಂಥರ ಡಲ್ ಆಗಿಬಿಡುತ್ತೆ. ಆಗ ಹೀರೋಯಿನ್, ನೀನು ಇಲ್ಲಿಂದ ಹೋಗು ಅಂತಲೂ ಹೇಳ್ತಾಳೆ. ಹಾಗಿದ್ರೆ ನಾನು ಊಜುನೇ ಕೇಳ್ತೀನಿ ಅಂತ ಹೇಳಿ ಊಜು ನಾನು ಇಲ್ಲಿ ಇರ್ಬೋದಪ್ಪ ಅಂತ ಕೇಳ್ತಾನೆ. ಅದಕ್ಕೆ ಊಜು ಇರ್ಬೋದು ಅಂತ ಬೇರೆ ಸಿಗ್ನಲ್ ಕೊಡ್ತಾನೆ. ಇನ್ನೇನು ಅಂತ ಹೀರೋ ಎಲ್ಲನೂ ಹೋಗಿ ತಾನು ರೂಮಲ್ಲಿ ಇಟ್ಕೊಳ್ತಾನೆ. ಹೀರೋಯಿನ್ ನೋಡೋಗಂಟ ನೋಡ್ಬಿಟ್ಟು ಅಲ್ಲೇ ದಬಾಕೊಂಡ್ಬಿಡ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದುಬಿಟ್ಟು ನೋಡ್ತಾಳೆ, ಮನೆಯೆಲ್ಲ ಅಷ್ಟು ಕ್ಲೀನಾಗೈತೆ, ಅಷ್ಟು ಸಖತ್ತಾಗಿರುತ್ತೆ. ಹೀರೋ ಅಂತೂ ಪ್ರಿಪೇರ್ ಮಾಡ್ತಿರ್ತಾನೆ ಅಡುಗೆಗೆಲ್ಲನೂ. ಹೀರೋಯಿನ್ಗೂ ತಗೊಮ್ಮ ಇದನ್ನ ತಿನ್ನು ಹೆಲ್ತ್ಗೆ ಒಳ್ಳೆಯದು ಅಂದ್ಬಿಟ್ಟೆಲ್ಲ ತಿಂಡಿ ಕೊಡ್ತಿರ್ತಾನೆ. ಈ ಕಡೆ ಊಜುಗೆ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಊಜುಗೆ ತಿನ್ನಿಸ್ತಿರ್ತಾನೆ. ಹೀರೋಯಿನ್ ಸರಿ ಆಯಿತು ಬ್ರಷ್ ಮಾಡೋದಾ ಅಂತ ಬಾತ್ರೂಮ್ ಕಡೆಗೆ ಹೋಗ್ತಾಳೆ. ನೋಡಿದ್ರೆ ಅದಂತೂ ಇನ್ನೂ ಕ್ಲೀನಾಗಿರುತ್ತೆ. ಏನಪ್ಪ ಹೀಗೈತೆ ಅಂತ ಆಚೆ ಬಂದು ನೋಡ್ತಾಳೆ. ಆ ರೀತಿ ನೋಡಬೇಕಾದಾಗ
ಊಜು ಮತ್ತು ಹೀರೋ ಅವರಿಬ್ಬರು ಬಬಲ್ಸ್ನ ಬಿಡ್ಕೊಂಡು ಆಟ ಆಡ್ತಿರ್ತಾರೆ. ಊಜು ಅಂತೂ ಹಾಗೆ ಕ್ಯೂಟಾಗಿ ಆಟ ಆಡ್ತಿರ್ತಾನೆ. ಇದನ್ನ ನೋಡಿ ಹೀರೋಯಿನ್ಗಂತೂ ಫುಲ್ಲು ಖುಷಿ ಆಗ್ತಿರುತ್ತೆ. ಮನೆ ಬಂದು ನೋಡಿದಾಗ ಫುಲ್ಲು ಕ್ಯೂಟಾಗಿರುತ್ತೆ. ಆಗ ಹೀರೋಯಿನ್, ಅಯ್ಯೋ ಇಲ್ಲಿ ನೋಡು ಇದಕ್ಕೆಲ್ಲ ನೀನು ಬೀಳ್ಬಾರ್ದು ಅಂತ ಅವಳೇ ಕಂಟ್ರೋಲ್ ಮಾಡ್ಕೊಳ್ತಾಳೆ. ಆ ಟೈಮ್ಗೆ ಅವಳ ಮೆಸೇಜ್ ಬರುತ್ತೆ, ಈ ರೀತಿ BS ಫುಡ್ ಕಂಪನಿಗೆ ನೀವು ಸೆಲೆಕ್ಟ್ ಆದ್ರಿ ಅಂದಾಗ. ಹೀರೋಯಿನ್ ಊಜು ಬಂದಿದ್ದ ತಕ್ಷಣನೇ ಹಗ್ ಮಾಡ್ಕೊಳ್ತಾಳೆ, ಕೆಲಸ ಸಿಕ್ತು ಅಂತ ಬೇರೆ ಹೇಳ್ತಾಳೆ. ಆಗ ಹೀರೋನು ಅವಳಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾನೆ. ಸರಿ ಆಯಿತು, ಇಲ್ಲಿಂದ ಹೋಗು, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಎಂಜಾಯ್ ಮಾಡು, ಹಾಗೆ ಈಗೆಲ್ಲ ಹೇಳ್ಬಿಟ್ಟು ಅವಳನ್ನ ಬ್ರೈನ್ ವಾಶ್ ಮಾಡಿ ಕಳಿಸ್ಬಿಡ್ತಾನೆ. ಅದ್ರಾಗೂ ಬೇರೆ ಅವರಿಬ್ಬರು ಕ್ಯೂಟಾಗಿ ಬಾಯ್ ಮಾಡಿಬಿಟ್ಟು ಅವಳನ್ನ ಕಳಿಸ್ತಾರೆ. ಅವಳಿಗಂತೂ ಮನಸ್ಸೇ ಇರಲ್ಲ. ಆಮೇಲೆ ಅವಳ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಎಲ್ಲನೂ ಶೇರ್ ಮಾಡ್ಕೊಳ್ತಾಳೆ. ಈ ರೀತಿ ಹೀರೋ ನನ್ನ ಮನೇಲೇ ಇದ್ದಾನೆ ಹಾಗೆ ಹೇಗೆ ಅಂದಾಗ, ಆಯಿತು ನೀವು ಇಬ್ಬರು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ರಿ ಅಂತ ಅವಳೊಂದು ಐಡಿಯಾನ ಕೊಡ್ತಾಳೆ. ಈ ಕಡೆ ಹೀರೋ ಅವ್ರ ಮನೆಗೆ ನೀರು ಬಂದಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ತಿರ್ತಾರೆ. ಹೀರೋ ಫ್ರೆಂಡ್ ಬಂದ್ಬಿಟ್ಟು ಊಜುನ ನೋಡ್ಕೊಳ್ತಿರ್ತಾನೆ. ಹೀರೋ ಫ್ರೆಂಡ್, ಸರಿ ಆಯಿತು, ಅವಳೇನಾದರೂ ನಿನ್ನ ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ರೆ ಏನು ಮಾಡ್ತೀವಿ ಅಂದಾಗ ಹೀರೋ, ಅದಕ್ಕೆಲ್ಲ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಈ ಕಡೆ ಹೀರೋಯಿನ್ ಬಂದ್ಬಿಟ್ಟು ಅವಳು ಬಟ್ಟೆ ನೋಡ್ತಿರ್ತಾಳೆ. ಆದರೆ ಅವಳಿಗೆ ಅದೆಲ್ಲ ಜಾಸ್ತಿ ಕಾಸ್ಟ್ಲಿ ಇದೆ, ಇಸ್ಕೊಳ್ಳಲ್ಲ. ಅವ್ರ ಫ್ರೆಂಡು ಅದೇ ಟೈಮ್ಗೆ ಬರ್ತಾರೆ. ಅವ್ರು ಅಲ್ಲಿಂದ ಹೋಗ್ಬೇಕಾದಾಗ, ಮನೆಗೆ ಬಂದಮೇಲೆ ನಾನು ನಿನ್ನ ಜೊತೆಗೆ ಮಾತಾಡಬೇಕು ಇವತ್ತು ನೈಟು ಅಂದಾಗ ಅವರಿಬ್ಬರೂ ಹೋಗಿ ಮಾತಾಡ್ತಾರೆ. ಆಗ ಊಜುನು ನೋಡ್ಕೊಂಡು ಕುಂತಿರ್ತಾನೆ. ಸರಿ ಆಯಿತು, ಒಂದೇ ಒಂದು ತಿಂಗಳು ಅಷ್ಟೇ, ಒಂದು ತಿಂಗಳ ಮೇಲೆ ಇಲ್ಲಿ ಇರಲೇಬಾರ್ದು, ಅದನ್ನು 50-50 ಇಬ್ಬರೂ ಹಂಚ್ಕೋಬೇಕು ಅಂದಾಗ ಹೀರೋಯಿನು ಸರಿ ಆಯಿತು, ಈ ಊಜುದು ಬಂದ್ಬಿಟ್ಟು ಇಬ್ಬರೂ ಒಂದು ಡೈಪರ್ನ ಚೇಂಜ್ ಮಾಡಬೇಕು ಅಂತ, ಮನೆ ಕೆಲಸನೂ ಇಬ್ಬರೂ ಭಾಗ ಮಾಡ್ಕೋಬೇಕು ಅಂತ ಸೈನು ಮಾಡಿಬಿಡ್ತಾರೆ. ಹೀರೋಯಿನ್ ಆಯಿತು ಅಂದ್ಬಿಟ್ಟು ಅಗ್ರಿಮೆಂಟ್ಗೆ ಸೈನ್ ಹಾಕ್ಬಿಟ್ಟು ಇಬ್ಬರು ಕೈ ಕೊಟ್ಕೊಳ್ತಾರೆ. ಊಜುನು ಕ್ಯೂಟಾಗಿ ಹಾಡನ್ನ ತೋರಿಸ್ತಾನೆ. ಇಲ್ಲಿಗೆ ಎಪಿಸೋಡ್ ಮುಗೀತು. ಎಲ್ಲರಿಗೂ ಬಾಯ್ ಗೈಸ್.